ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ನಾಗಠಾಣ ಕ್ಷೇತ್ರದ 35ರಿಂದ 46ರ ಡಿಸ್ಟ್ರಿಬ್ಯೂಟರ್ ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದ ಸದಸ್ಯರು ಮತ್ತು ಚಡಚಣ ತಾಲೂಕಾ ರೈತರಿಂದ ಝಳಕಿ ಕಾರ್ಯಪಾಲಕ ಅಭಿಯಂತರರು ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಚೇರಿ ಎದುರುಗಡೆ ರೈತರಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಯಿತು. ಚಡಚಣ ತಾಲೂಕಿನ ರೈತರಿಗೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ. ನಮ್ಮ ರೈತರ ಜಾನುವಾರುಗಳಿಗೆ ಜಮೀನುಗಳಿಗೆ ನೀರಿಲ್ಲದೆ ಗೋಳಾಡಿದರೂ ರೈತರ ಕೂಗಿಗೆ ಸ್ಪಂದನೆ ಕೊಡುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾಗನಾಥ್ ಬಿರಾದಾರ್ ಮಾತನಾಡಿದರು. ಇವತ್ತು ನಾವು ಏನು ಒಂದು ಕೊನೆ ಹಂತ ಏನ್ ಮಾತಾಡ್ಬೇಕಂತ ಹೇಳೋದಂದ್ರೆ, ಈಗ ನಮಗೆ ನೀರು ಇವತ್ತೇ ಬರಬೇಕು. ನಮಗೆ ಕಡೆಯೋದು ಉಂಬ್ರಾಜ, ದಸೂರ, ಒಡೆಯಾಳ, ಹತ್ತಳಿ, ಹವಿನಾಳ, ಒಣಂಗಲಿ, ರೇವತ್ಗಾವ ಈ ಹಳ್ಳಿಯಿಂದ ಒಬ್ಬರಿಗೆ ನೀರು ಬರೋದನ್ನ 10 ವರ್ಷ ನೋಡ್ತು, ಇನ್ನೂ ಒಂದ್ ದಿನ ಮುಟ್ಟಿಲ್ಲ. ಕೆನಲ್ದಾಗ ಕಾಯ್ದೋತಾವ, ಹೋಗ್ಯಾವ ನೀರು ಬಂದವಂದ್ ಯಾರು ಬಟಾಣ ಹೊಡ್ಲಿಕ್ಕೆ ಹೋಗಲ್ಲ, ಯಾರು ದನ ಕರೆ ನೀರು ತುಂಬೇಕನ್ನೋದಾಗ ಕೆನಲ್ ಬಂದಾತು. ನಮ್ಗೆ ನೀರು ಮುಟ್ಟಲಾಗ್ಯದ. ಇವತ್ತು ಸಂಗಮೇಶ್ವರ ಬಂದಾರ. ಒಟ್ಟು ಎಲ್ಲಾ ರೈತ ಸಂಘದವ್ರು ಆ ಸಂಘ ಈ ಸಂಘ ಅನ್ಬೇಡ್ರಿ, ಒಟ್ಟೆ ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಸಂಗಮೇಶ್ ಸಗರ್ ಮಾತನಾಡಿ, ರೈತರಿಗೆ ಸರಿಯಾದ ನೀರು ಪೂರೈಕೆ ಮಾಡಬೇಕು, ಇಲ್ಲವಾದರೆ ನಾಳೆ ಮತ್ತೆ ಜನ ಜಾನುವಾರುಗಳಿಗೆ ತಂದು ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೈತ ಮುಖಂಡ ಸೇರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಮತ್ತೆ ನಾಳೆ ಜಾನುವಾರುಗಳು ಕೂಡ ತಂದು ಈ ಕೆವಿಎನ್ಎಲ್ ಆಫೀಸ್ ಎದುರುಗಡೆ ನಾವು ಕಟ್ತೀವಿ. ಎಲ್ಲಾ ರೈತರು ಇದಕ್ಕೆ ಪಾಲ್ಗೊಳ್ಬೇಕಂತ ನಾನು ಮಾತನಾಡುತ್ತೇನೆ. ದಯಾನಂದ್ ಕೋಳಿ ಮಾತನಾಡಿ, ಸರ್ಕಾರ ನೀಡಿರುವ ಆದೇಶ ಪ್ರತಿ ನಮಗೆ ಕೊಡಿ. ರೈತರೆಂದರೆ ಮರ್ಯಾದೆ ಕೊಡದ ಅಧಿಕಾರಿಗಳಿಗೆ ಧಿಕ್ಕಾರ. ರೈತ ದೇಶದ ಬೆನ್ನೆಲುಬು ಎಂದು ಭಾಷಣ ಬಿಗಿಯುತ್ತೀರಿ. ರೈತರು ಕಚೇರಿಗೆ ಬಂದರೆ ಅಸಭ್ಯ ವರ್ತನೆ ಮಾಡುತ್ತೀರಿ. ನಮಗೆ ನ್ಯಾಯ ಸಿಗುವವರೆಗೂ ನಾವು ಇಲ್ಲಿಂದ ಕದಡುವುದಿಲ್ಲ ಎಂದು ಘೋಷಣೆ ಕೂಗಿದರು. ಕಚೇರಿ ಎದುರುಗಡೆ ರೈತರು ಸ್ವತಃ ಅಡಿಗೆ ಮಾಡಿಕೊಂಡು ಉಪಹಾರ ಮಾಡಿ ಮತ್ತೆ ಹೋರಾಟ ಮುಂದುವರಿಸಿದರು. ಇಂಡಿ ತಹಶೀಲ್ದಾರ್ ವಿಜಯ್ ಕಡಕ್ಬಾವಿ ಮತ್ತು ಚಡಚಣ ತಹಶೀಲ್ದಾರ್ ಸಂಜಯ್ ಇಂಗ್ಳೆ, ಝಳಕಿ ಠಾಣಾ ಅಧಿಕಾರಿಗಳು ಮಂಜುನಾಥ್ ತಿರ್ಕನ್ನವರ್ ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಆಶ್ವಾಸನೆ ನೀಡಿ ಜಿಲ್ಲಾಧಿಕಾರಿಗಳೊಂದಿಗೆ ನೇರವಾಗಿ ಸಂದರ್ಶನ ನಡೆಸಿ ನೀರು ಪೂರೈಕೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ನಿಮ್ಗೆ ಗೊತ್ತದ, ನೀವು ಹೋರಾಟ ಇವತ್ತಿಲ್ಲ ಮತ್ತೆ ನಾಳೆ ಮಾಡ್ತೀರಿ. ಇಲ್ಲಿ ಇದ್ರ ಮಾತಾಡಿ ನಾವಲ್ಲ ನಾವು ಮಾತಾಡೋಗಿವಿ. ನಾವು ದಯವಿಟ್ಟು ಸಹಕರಿಸಿ ಇದ್ರ ಒಳಗೆ ಮಾತಾಡಿದ್ವಿ. ನಮ್ಮ ಚರ್ಚೆ ಮಾಡಿ ಮಾತಾಡ್ತೀವಿ. ಬೆಳಗ್ಗೆ ತಮಗೂ ಮಾತಾಡ್ಯಾರ, ಈಗೂ ಮಾತಾಡಿದ್ವಿ. ಬಿಡುವಂತ 100% ಯಾಕಂದ್ರೆ ಬೆಳಗಾವಿ ಕೆರೆ ಅಂತಿಲ್ಲ, ಬೆಳಗಾವಿ ಕೆರೆ ತುಂಬಿದಾಗ ನಿಮಗೆಲ್ಲ ಗೊತ್ತಿದೆ. ಬೆಳಗಾವಿ ಕೆರೆ ಫುಲ್ ಆದಾಗ ಇದು ನೀರು ಬರೋದು. ಸದ್ಯ ರೈತರು ಹೋರಾಟ ಅಂತ್ಯಗೊಳಿಸಿ ಅಧಿಕಾರಿಗಳೊಂದಿಗೆ ಸ್ಪಂದಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮತ್ತು ಹಸಿರು ಸೇನೆ ವಿಜಯಪುರ ಜಿಲ್ಲಾ ಅಧ್ಯಕ್ಷ ಸಂಗಮೇಶ್ ಸಗರ್, ದಯಾನಂದ್ ಕೋಳಿ, ವಸಂತ್ ಬೈರಾಮಡಿ, ಗುರುನಾಥ್ ಬಗಲಿ, ಎಂಎಚ್ ಪೂಜಾರಿ, ಹಾಜೇಸಾಬ್ ಗುರ್ನಾಳ್, ರಾಜುಗೌಡ ಪಾಟೀಲ್, ದಸ್ತಗೀರ್ ವಾಲಿಕಾರ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ರೈತರು ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್.